ರಾಯಚೂರಿನಲ್ಲಿ ಸೊರಗುತ್ತಿವೆ ಗ್ರಾಮ ಪಂಚಾಯಿತಿಗಳು. ಪಂಚಾಯಿತಿಗಳಲ್ಲಿ ಸದಸ್ಯರು ಅಧಿಕಾರಿಗಳಿಲ್ಲದೆ ಪೇಚಾಟ ಕಂಡು ಬರ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವವರೇ ಇಲ್ಲದಂತಾಗಿದೆ. ಪಂಚಾಯಿತಿಗಳಲ್ಲಿ ಸದಸ್ಯರು ಅಧಿಕಾರಿಗಳಿಲ್ಲದೆ ಗೋಳಾಟ ಕೇಳೋರಿಲ್ಲ, ಚುನಾಯಿತ ಪ್ರತಿನಿಧಿಗಳಿಲ್ಲ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಯಾರು ಸ್ಪಂದನೆ ಮಾಡುವಂತವರು ಇಲ್ವೇ ಇಲ್ಲ. ನೇಮಕಗೊಂಡ ಆಡಳಿತಾಧಿಕಾರಿಗಳು ಗ್ರಾಮ ಪಂಚಾಯತಿ ಕಡೆ ತಲೆಯನ್ನೇ ಹಾಕ್ತಾ ಇಲ್ಲ. ಹೆಸರಿಗೆ ಮಾತ್ರ ಅಧಿಕಾರಿಗಳು, ಆದ್ರೆ ಪಂಚಾಯತಿ ಕಡೆ ತಲೆ ಹಾಕೋದಿಲ್ಲ. ಬಿರು ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿದೆ. ಕುಡಿಯೋ ನೀರಿನ ತತ್ವಾರ ಎದುರಾಗಿದೆ. ಕುಡಿಯೋ ನೀರು, ಬೀದಿ ದೀಪಗಳ ನಿರ್ವಹಣೆ ಇಲ್ಲದೆ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಇಲ್ಲದೆ ಸಂಕಷ್ಟ ಎದುರಾಗಿದೆ. ಮನೆಯ ಉತ್ತಾರ ಸೇರಿದಂತೆ ಹಲವು ದಾಖಲೆ ಸಿಗದೆ ಪರದಾಟ ನಡೆಸುವಂತ ಒಂದು ಪರಿಸ್ಥಿತಿ ಇದೆ. ಇದು ರಾಯಚೂರಿನಲ್ಲಿ ಗ್ರಾಮ ಪಂಚಾಯತಿಗಳು ಸೊರಗ್ತಾ ಇರುವಂತದ್ದು. ಪಂಚಾಯತಿಗಳಲ್ಲಿ ಸದಸ್ಯರಿಲ್ಲ, ಅಧಿಕಾರಿಗಳಿಲ್ಲ. ಇದರಿಂದಾಗಿ ನಾವು ಯಾರಿಗೆ ಹೇಳೋದು? ನಮ್ಮ ಸಮಸ್ಯೆನ ಕೇಳೋರು ಯಾರು? ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೇಮಕಗೊಂಡ ಆಡಳಿತಾಧಿಕಾರಿಗಳು ಕೂಡ ಗ್ರಾಮ ಪಂಚಾಯತಿಯ ಕಡೆ ತಲೆ ಹಾಕೋದಿಲ್ಲ ಅಂತಂದ್ರೆ ಹಾಗಾದ್ರೆ ಹೇಗೆ ನಮ್ಮ ಮೂಲಭೂತ ಸೌಕರ್ಯಗಳ ಕುರಿತಾಗಿ ಯಾರ ಬಳಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ಅನ್ನುವಂಥ ಮಾತನ್ನ ಅಲ್ಲಿನ ಜನತೆ ಹೇಳುತ್ತಾರೆ. ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಗ್ರಾಮೀಣ ಸಮಸ್ಯೆಗಳು ಸಂಪೂರ್ಣವಾಗಿ ಕುಸಿದಿದೆ. ಸರ್ಕಾರ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿದೆ, ಆದರೆ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯುತ್ತಿಲ್ಲ. ಆಡಳಿತಾಧಿಕಾರಿಯು ತಕ್ಷಣ ಸ್ಪಂದಿಸುತ್ತಿಲ್ಲ. ಆದರೆ ಗ್ರಾಮೀಣ ಮೂಲಭೂತ ಸಮಸ್ಯೆಗಳಾದ ಒಳಚರಂಡಿ ಸ್ವಚ್ಛತೆ ಆಗಿಲ್ಲ, ಬೀದಿ ದೀಪಗಳು ನಿರ್ವಹಣೆ ಆಗಿಲ್ಲ, ಹಾಗೂ ಈ ಬೇಸಿಗೆ ಕಾಲ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದೆ. ಆದರೆ ಗ್ರಾಮ ಪಂಚಾಯತಿ ಚುನಾವಣೆ ಇಲ್ಲ ಹಾಗೂ ಜನಪ್ರತಿನಿಧಿ ಇಲ್ಲದ ಸಲುವಾಗಿ ಸರ್ಕಾರ ಕೂಡಲೇ ಜೈ ಶ್ರೀರಾಮ್. ಇವತ್ತಿನ ಗ್ರಾಮ ಪಂಚಾಯತಿಗಳಲ್ಲಿ ಮೆಂಬರುಗಳು ಏನಿದಾರಲ್ಲ, ಅವರೆಲ್ಲ ನಿವೃತ್ತಿ ಆಗಿರಲ್ಲ. ಅವ್ರು ನಿವೃತ್ತಿ ಆಗಿ ಪಂಚಾಯತಿ ವ್ಯವಸ್ಥೆ ಹೆಂಗಾಗಿಬಿಟ್ಟು, ಓಣೆಗಳು ಬೀದಿಗಳದು ರಸ್ತೆ ಹೆಂಗಾಗಿಬಿಟ್ಟದ ಅಂದ್ರೆ ಓಣ್ಯಾಗ ಲೈಟ್ ಇಲ್ಲ, ಎಲ್ಲ ಗಟರ್ ಚೆನ್ನಾಗಿಲ್ಲ. ಅನಂತರ ಲೈಟ್. ರಾಯಚೂರು ಜಿಲ್ಲೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಗ್ರಾಮಗಳು ಸೊರಗುತ್ತಿವೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವವರೇ ಇಲ್ಲದಂತಾಗಿದೆ. ಜನರ ಶ್ರೇಯಾಭಿವೃದ್ಧಿಗಾಗಿ ನೇಮಕಗೊಂಡಂತಹ ಆಡಳಿತಾಧಿಕಾರಿಗಳು ಗ್ರಾಮ ಪಂಚಾಯತ್ ಕಡೆ ತಲೆ ಹಾಕಿಯೂ ಸಹ ಮಲಗುತ್ತಿಲ್ಲ. ರಾಯಚೂರು ಅಂದ್ರೆ ಬಿರು ಬಿಸಿಲಿಗೆ ಹೆಸರುವಾಸಿಯಾದಂತಹ ಜಿಲ್ಲೆ. ಇಂಥ ಬಿರು ಬಿಸಿಲಿನ ಸಮಯದಲ್ಲಿ ಕುಡಿಯುವ ನೀರು ಸಿಗದೆ ಹಾಹಾಕಾರದ ಪರಿಸ್ಥಿತಿ ಪ್ರತಿ ಗ್ರಾಮಗಳಲ್ಲಿಯೂ ನಿರ್ಮಾಣವಾಗಿದೆ. ಹಲವಾರು ಗ್ರಾಮಗಳಲ್ಲಿ ಬೀದಿ ದೀಪ ನಿವಾರಣೆ ಮಾಡದೆ ಇರುವುದರಿಂದ ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗುವಂತ ಪರಿಸ್ಥಿತಿಗೆ ಬಂದು ನಿಂತಿದೆ. ಜೊತೆಗೆ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಮನೆಗಳ ಉತ್ತಾರ ಸಿಗದೆ, ಹಲವು ದಾಖಲೆಗಳು ಸಿಗದೆ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಪಂಚಾಯತಿಗಳು ತಮ್ಮ ಸಮಸ್ಯೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇರುವಂಥದ್ದು. ಅಂದ್ರೆ ಕುಡಿಯೋ ನೀರಿನ ತತ್ವಾರ ಎದುರಾಗಿದೆ ಬಿರು ಬೇಸಿಗೆಯಲ್ಲಿ. ಆದರೂ ಕೂಡ ನಮ್ಮ ಸಮಸ್ಯೆಯನ್ನ ಕೇಳುವುದಕ್ಕೆ ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳಿತ್ತ ಬರೋದೇ ಇಲ್ಲ. ಆಡಳಿತಾಧಿಕಾರಿಗಳಂತೂ ಗ್ರಾಮ ಪಂಚಾಯತಿ ಕಡೆ ತಲೆನೇ ಹಾಕುವುದಿಲ್ಲ. ಹೀಗಿರುವಾಗ ಯಾರಿಗೆ ಹೇಳಿಕೊಳ್ಳೋದು? ಹೆಸರಿಗೆ ಮಾತ್ರ ಇಲ್ಲ ಅಧಿಕಾರಿಗಳಿದ್ದಾರೆ, ಆದರೆ ಪಂಚಾಯತಿಗೆ ತಲೆ ಹಾಕುವುದಿಲ್ಲ ಪಂಚಾಯತಿ ಕಡೆ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಕಾದ ಕಾವಲಿ ಅಂತಾಗಿರುವಂತಹ ರಾಯಚೂರು ಗೊತ್ತಿರುವಂಥ ವಿಚಾರವೇ. ಸುಮಾರು 43ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ, ಅಧಿಕ ಉಷ್ಣಾಂಶ ದಾಖಲಾಗಿರುವಂತಹ ಆ ಭಾಗದಲ್ಲಿ ಕುಡಿಯೋ ನೀರಿನ ತತ್ವಾರ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕಾಣಬಹುದು. ಇನ್ನು ಅರಕೆರೆ ಗ್ರಾಮಸ್ಥರಾದ ಶರಣ ಬಸಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣ ಬಸಪ್ಪ ಅವರೇ, ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ಸರ್, ಯಾವ ರೀತಿಯ ಒಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೀರಿ ಸರ್ ತಾವು? ಯಾವ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ಗ್ರಾಮಸ್ಥರು ಅಂತ? ಸರ್, ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮೀಣ ಜನರ ಮೊದಲ ಸರ್ಕಾರ ಸರ್. ಹೌದು. ಆದ್ರೆ ಇಂದ ಸರ್ಕಾರವೇ ಜನರಿಂದ ದೂರವಾಗಿದೆ ಸರ್. ಚುನಾಯಿತ ಪ್ರತಿನಿಧಿಗಳಿಲ್ಲ, ಕೇವಲ ಆಡಳಿತಾಧಿಕಾರಿಗಳ ನೇಮಕ ಮಾಡಿ ಸರ್ ಪಂಚಾಯತಿ ನಡೆಸುತ್ತಿರುವ ಒಂದು ಪರಿಣಾಮ ಗ್ರಾಮಗಳ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟವು ಸರ್. ಈಗ ಗ್ರಾಮಗಳಲ್ಲಿ ಬೀದಿ ದೀಪಗಳೇ ಬೆಳಗ್ತಾ ಇಲ್ಲ, ಒಳಚರಂಡಿಗಳು ದುರ್ಗಂಧದಿಂದ ತುಂಬಿವೆ, ಸಾರ್ವಜನಿಕ ಸ್ಥಳದ ಕಸದ ಗುಡ್ಡೆಗಳಾಗಿವೆ. ಅದರಲ್ಲೂ ಪ್ರೆಸೆಂಟ್ ಈಗ ಬೇಸಿಗೆ ಸರ್,
ಕುಡಿಯೋ ನೀರಿಗಾಗಿ ಜನರು ಬಿಸಿಲಿನಲ್ಲಿ ಅಲಿದಾಡ್ತಾರ ಸರ್, ಆದ್ರೂ ಇದು ಸಮಸ್ಯೆಗೆ ಪರಿಹಾರ ಇಲ್ಲ ಸರ್. ಈಗ ಹಾ 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 ಹಾ. ಹೇಳೋರು ಕೇಳೋರಂತೂ ದೂರದ ಮಾತ್ರ, ಅದಕ್ಕಂತೂ ಉತ್ತರ ಕೊಡೋರಿಲ್ಲ ಸರ್, ಹೇಳೋರು ಕೇಳೋದಂತ ಆಗಿ ಸರ್. ಈಗ ಓಕೆ. ಹಿಂದೆ ಈ ಹಿಂದಿನ ಗ್ರಾಮ ಪಂಚಾಯತ್ ದುಸ್ಥಿತಿ ಹಿಂಗಾಗ್ಬಿಡ ಸರ್. ಈಗ ಜನಪ್ರತಿನಿಧಿಗಳು ಯಾರಾದ್ರೂ ಏನು ಕೇಳ್ಬೋದು ಸರ್. ಈಗ ಯಾರು ಆಯ್ಕೆ ಆಗಿದ್ರು ಸರ್, ಯಾರು ಸದಸ್ಯರು ಅಧ್ಯಕ್ಷರು ಉಪ ಯಾರು ಕೇಳ್ಬೋದು ಸರ್. ಈಗ ಹೌದು. ಈಗ ಯಾರು ಇಲ್ಲಾರು ಹೆಂಗಾಗ್ಬಿಡೋ ಸರ್, ಈಗ ಒಂದು ಪ್ರಶ್ನೆ ಮೂಡಿಬಿಡೋ ಸರ್. ಈಗ ನಾವ್ ಯಾರ ಹತ್ರ ಕೇಳ್ಬೇಕು, ಯಾರ ಹತ್ರ ಇಲ್ಲ. ಈಗ ಆಡಳಿತಕ್ಕೆ ನೇಮಕ ಮಾಡಿ ಸರ್, ಅವರು ಆಟ ಕೊಂಡು ಲೆಕ್ಕಕ್ಕೆಲ್ಲ ಸರ್. ಈಗ ಆ ರೀತಿಯ ಒಂದು ದುಸ್ಥಿತಿ ಒಂದು ನಿರ್ವಹಣೆ ಆಗ್ಬಿಟ್ಟ ಸರ್. ಈಗ ಅದಕ್ಕಾಗಿ ಕೂಡಲೇ ಸರ್ಕಾರ ನಾವು ಸ್ಪಷ್ಟವಾಗಿ ಹೇಳೋದಿಲ್ಲ ಸರ್, ಗ್ರಾಮ ಪಂಚಾಯತ್ ಚುನಾವಣೆ ನಡೆಸ್ಬೇಕಂಬುದು ಅಂತಕ್ಕಂಥದ್ದು ನಮ್ದೊಂದು ಆಗ್ರಹ ಸರ್. ಈಗ ಕೂಡಲೇ ಚುನಾವಣೆ ನಡೆಸಿದ್ರೆ ಒಂದು ಗ್ರಾಮ ಜನಪ್ರತಿನಿಧಿಗಳು ಸಿಗ್ತಾರೆ, ಕೂಡ ಸಮಸ್ಯೆ ಪರಿಹಾರ ಸಿಗ್ತದೆ. ಇಲ್ಲದ್ರೆ ಈ ರೀತಿಯಾಗಿ ಆಡಳಿತಕ್ಕೆ ನೇಮಕ ಮಾಡುತ್ತಾ ಹೋದ್ರೆ ಗ್ರಾಮ ಸಮಸ್ಯೆಗಳು ಹಾಗೆ ಉಳಿತೆ ಹೊರತು ಅದಕ್ಕೆ ಜನರ ಒಂದು ಉತ್ತರದಾಯಕ ಒಂದು ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಈಗ ಶರಣಬಸವ ಹೂಗಾರ್ ಅವರೇ, ಈಗ ಆಡಳಿತಾಧಿಕಾರಿಗಳು ಬರೋದೇ ಇಲ್ವಾ ಅಲ್ಲಿಗೆ? ಏನ್ ಆಟಕ್ಕುಂಟು ಲೆಕ್ಕಕ್ಕೆ ಹೇಳ್ತೇವೆ ಸರ್ ನಾವೀಗ. ಬಂದ್ರು ಏನ್ ಸಮಸ್ಯೆ ಏನು ಆಲ್ಸೋಲ್ಲ? ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಎಕ್ಸಾಂಪಲ್ ಬೇಕಿರೋ ಒಂದು ಪ್ರತಿಯೊಂದು ವರದಿಗಳಾಗ್ಯಾವ ಸರ್, ಪತ್ರಿಕೆಗಳು ನಿಮ್ಗೆ ತೋರ್ಸಂತ ಹಾಕೊಂಡ್ ಹಾಕ್ತೀವಿ ಸರ್ ನಿಮ್ಗೆ. ಈಗ ದಿನನಿತ್ಯ ವರದಿಗಳು ಸರ್, ಒಂದಿನ ಅಲ್ಲ. ಅದ್ರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಂತ ಹೇಳ್ತಿರೋ ಸರ್. ಈಗ ಅಲ್ಲಿ ನೀರಿನ ಬವಣೆ ಯಾವ ರೀತಿ ಇದೆ ಸರ್? ಅಂದ್ರೆ ಸಾಮಾನ್ಯವಾಗಿ ಅದು ಬಿಸಿಲ ಬೇಗೆ ಅಂದ್ರೆ ರಾಯಚೂರು ಅಂದ್ರೆ ಕೇಳೋದೇ ಬೇಡ ಬಿಡಿ, ಸುಮಾರು 45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದೇ ಇರುತ್ತಲ್ಲಿ ಅಲ್ವಾ? ಇದ್ರ ನಡುವೆ ನೀರಿಗೋಸ್ಕರ ಯಾವ ರೀತಿ ಒಂದು ತತ್ವಾರ ಇದೆ ಸರ್? ಸುಮಾರು ಕಿಲೋಮೀಟರ್ ಗಟ್ಟಲೆ ನೀರಿಗೆ ಏನಾದ್ರು ಹುಡ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿನಲ್ಲಿ? ಇಲ್ಲ, ಆ ತರ ಏನು ಇಲ್ಲ ಸರ್. ಬಟ್ ನೀರು ಅಂತ ಹೇಳ್ತಾವ ಸರ್. ಈಗ ಯಾವ ತರ ಅಂದ್ರೆ ನೀರಿಗೆ ಒಂದು ಆಕಾರ ಆಗಿಬಿಡ ಸರ್. ಈಗ ನಾಳೆ ಇದ್ರು ನೀರು ಬರಲ್ಲ ಸರ್. ಈಗ ನೀರಿದ್ರು ಅದೇಂತಲ್ಲ ಪೈಪ್ ಹೊಡಿಯಿತು, ನೀರು ಕರೆಂಟ್ ವಿದ್ಯುತ್ ಶಕ್ತಿ ಕೊರತೆ, ಈ ರೀತಿ ಸರ್. ಈಗ ಅಂದ್ರೆ ಈಗ ಮೂಲಭೂತ ಸಮಸ್ಯೆಗಳಿಗೆ ಈಗ ಆಡಳಿತಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಸರ್. ಈಗ ಅಂದ್ರೆ ಹೆಸರಿಗಷ್ಟೇ ನಳ ಇದೆ ಅಲ್ಲಿ. ಹೆಸರಿಗಷ್ಟೇ ನಾಳೆ ಸರ್, ನೀರು ಬರ್ತಾ ಇಲ್ಲ ಸರ್. ಈಗ ಅದ್ರಲ್ಲೂ ನೀರು ಸರ್ ಫ್ಲೋರೈಡ್ ಸರ್, ನಮ್ಮ ಭಾಗದಾಗ ಸರ್. ಅಂದ್ರೆ ಈಗ ಸಿಹಿ ನೀರು ಉಪ್ಪು ನೀರು ಸರ್ ಜಾಸ್ತಿ ಕೆಲವೊಂದು ಭಾಗದಲ್ಲಿ ಸರ್. ಈಗ ಬೋರ್ವೆಲ್ ಹಾಕಿದ್ರೆ ಉಪ್ಪು ನೀರು ಬರ್ತಾವ ಸರ್, ಕುಡಿಯಲು ನೀರು ಯೋಗ್ಯ ಇಲ್ಲ ಸರ್. ಈಗ ಕೆಲವೊಂದು ಭಾಗದಲ್ಲಿ ಕೆಂಪು ಬಣ್ಣ ಸಹ ಇದಾಗ್ಬಿಡು ಸರ್, ಕೆಂಪು ಬಣ್ಣದ ಬೆಳೆದ ಸರ್. ಈಗ ಸಿಹಿ ನೀರು ಕೊಳೆಯ ಅಂತರ್ಜಲ ಪೂರ ಕುಸಿ ಬಿಡೋ ಸರ್. ಈಗ ಕೈ ಪಂಪ್ಗಳು ಇರ್ತಾವ ಸರ್, ನೀರು ತಳಮಟ್ಟಕ್ಕೆ ಹೋಗ್ಬಿಡೋ ಸರ್, ಕೈ ಪಂಪ್ಗಳು ಸರ್. ಈಗ ಮಹಿಳೆಯರು ಮತ್ತು ಗ್ರಾಮಸ್ಥರು ಗಂಟೆಗಟ್ಟಲೆ ಅದು ಎಂತಲ್ಲ ಸರ್. ಈಗ ಬೋರ್ವೆಲ್ ಮುಂದೆ ಆಗಿರ್ಬೋದು, ಮತ್ತೆ ನಲ್ಲಿ ನೀರಾಗಿರ್ಬೋದು ಸರ್. ಈಗ ಕಾಯ್ತಾ ಕೊಡ್ಬೇಕು ಸರ್, ಯಾವಾಗ ಬರ್ತಾವೆ ಯಾವಾಗೆಲ್ಲ ಸರ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮನವಿ ಮಾಡಿಕೊಳ್ಳುವಂಥದ್ದಿರಬಹುದು ಅಥವಾ ಸಮಸ್ಯೆ ಈ ರೀತಿ ಇದೆ ಅಂತ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನಾದ್ರು ಮನವಿ ಕೊಡುವಂಥದ್ದು ಆ ರೀತಿ ಏನಾದ್ರು ಮಾಡಿದ್ದೀರಾ ಅಂತ? ಸರ್, ನಾವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿವಿ ಸರ್. ನಾವು ಫೋನ್ ಮುಖಾಂತರ ಈ ರೀತಿ ನೀರು ಸಮಸ್ಯೆ ಅದ, ವಿದ್ಯುತ್ ಶಕ್ತಿ ಸಮಸ್ಯೆ ಅದ, ಆಡಳಿತಕ್ಕೆ ಕೂಡಲೇ ಸ್ಪಂದಿಸ್ಬೇಕಂತ ನಾವು ತಹಸೀಲ್ದಾರ್ ಆಗಿರ್ಬೋದು ಸರ್. ಈಗ ಆಲ್ರೆಡಿ ಗ್ರಾಮ ಪಂಚಾಯತ್ ಪಿ ಡಿ ಅಧಿಕಾರಿ ಸಮಸ್ಯೆಗೆ ಮಾಡಿವಿ ಸರ್, ಮಾಡಿವ್ರಿ. ಏನ್ ಹೇಳ್ತಾರೆ? ಆಯ್ತು ಸರ್, ಅದು ಏನಿದೆ ನಾವು ಕೂಡಲೇ ಸಮಸ್ಯೆ ಪರಿಹಾರ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅದೇ ಅಂತಲ್ಲ ಸರ್, ಯಥಾ ರಾಜ ತಥಾ ಪ್ರಜೆ. ಆ ಭಾಗದ ಶಾಸಕರುಗಳು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಓಟ್ ಕೇಳಲಿಕ್ಕೆ ಬರ್ತಾರಲ್ಲ, ಈಗ ಯಾರು ಬರೋದೇ ಇಲ್ವಾ ಅಲ್ಲಿಗೆ? ಇಲ್ಲ ಸರ್, ಇಲ್ಲ ಸರ್. ನಮ್ಮ ದೇವರ ತಾಲೂಕು ಆಡಳಿತ ಅಲ್ಲಾಡ್ದು ಸಂಪೂರ್ಣ ಆಗಿ ಸರ್. ಈಗ ಅಲ್ಲ ನೋಡ್ಬಿಡುದು ದೇವರ ತಾಲೂಕು ಆಡಳಿತ ಸಂಪೂರ್ಣ ಅಲ್ಲಾಡ್ದು ಸರ್. ಈಗ ಗ್ರಾಮದ ಸಮಸ್ಯೆಗಳು ಹೆಂಗಾಗ್ಬಿಟ್ಟಾವ ಅಂದ್ರೆ ಸರ್, ಈಗ ಶಾಸಕರ ಗಮನಕ್ಕೆ ಇರ್ತಾವ ಬಿಡ್ತಾವ ಗೊತ್ತಿಲ್ಲ ಸರ್. ಗ್ರಾಮದ ಜನರಿಗೆ ಇದ್ರು ಸಹಿತ ಗ್ರಾಮದ ಸಮಸ್ಯೆಗಳು ಪರಿಹಾರ ಸರ್. ಈಗ ಅಧಿಕಾರಿಗಳ ಗಮನಕ್ಕೆ ಇರ್ತಾವ ಬಿಡ್ತಾವ ಗೊತ್ತಿಲ್ಲ ಸರ್. ಈಗ ಆದ್ರೆ ಗ್ರಾಮದ ಜನರ ಒಂದು ಮೂಲಭೂತ ಸಮಸ್ಯೆ ಗ್ರಾಮದ ಒಂದು ಮಟ್ಟಿಗೆ ಸೀಮಿತ ಆಗಿಬಿಟ್ಟಾವ ಸರ್. ಆ ಸಮಸ್ಯೆ ಪರಿಹಾರ ಯಾವತ್ತೂ ಇಲ್ಲ ಸರ್. ಈಗ ಆ ರೀತಿ ಒಂದು ದುಸ್ಥಿತಿ ನಿರ್ಮಾಣ ಸರ್. ಸರ್ಕಾರ ಆಯ್ತು ಕೂಡಲೇ ಇದಕ್ಕೆ ಎಚ್ಚೆತ್ತುಕೊಂಡು ಸರ್, ಮೊದಲು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆ ಮಾಡೋದು ನಮ್ ದೊಡ್ಡ ಒಂದು ಆಗ್ರಹ ಸರ್. ಥ್ಯಾಂಕ್ ಯು ಶರಣಬಸವ ಹೂಗಾರ್ ಅವರೇ, ಅರಕೆರ ಗ್ರಾಮಸ್ಥರು. ಅವರು ತಮ್ಮ ಸಮಸ್ಯೆ ಹೇಳ್ಕೊಳ್ತಾ ಇದ್ರು. ಇನ್ನು ನಮ್ಮ ಪ್ರತಿನಿಧಿ ಸತೀಶ್ ಹಿರೇಮಠ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸತೀಶ್, ಅಲ್ಲಿನ ಗ್ರಾಮಸ್ಥರನ್ನು ಮಾತಾಡಿಸುವಂತ ಸಂದರ್ಭದಲ್ಲಿ ಹೇಳ್ಕೊತಾ ಇದ್ರು, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಎಷ್ಟೇ ಮನವಿ ಮಾಡಿಕೊಂಡ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂತ. ಯಾವ ರೀತಿಯ ಸೌಕರ್ಯಗಳಿಂದ ವಂಚಿತವಾಗಿದೆ ಸರ್ ಅಲ್ಲಿನ ಗ್ರಾಮಗಳು? ರಾಯಚೂರು ಜಿಲ್ಲೆಯಾದ್ಯಂತ ಈಗ ಗ್ರಾಮ ಪಂಚಾಯತ್ಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲ. ಈಗ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಸೇರಿದಂತೆ ಅಧಿಕಾರಿಗಳು ಮತ್ತು ಸರ್ಕಾರ ಏನ್ ಮಾಡಿದೆ, ಈಗ
ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಂದ್ರೆ ರಾಯಚೂರು ತಾಲೂಕಾ ಸೇರಿದಂತೆ ರಾಯಚೂರು, ಲಿಂಗಸೂಗೂರು, ಮಾನ್ವಿ, ಸಿಂಧನೂರು ಹಾಗೂ ಬೇರೆ ರಾಯಚೂರಿನ ಎಲ್ಲಾ ತಾಲೂಕುಗಳಲ್ಲಿಯೂ ಸಹ ಗ್ರಾಮ ಪಂಚಾಯತ್ ಏನು ಬರುತ್ತೆ, ಅಲ್ಲಿ ಆಡಳಿತ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ. PDO ಸೇರಿದಂತೆ ತಹಶೀಲ್ದಾರ್ ಇರ್ಬೋದು ಅಥವಾ AD ತಾಲೂಕು ಪಂಚಾಯತ್ ADಗಳನ್ನು ಸಹ ಆಡಳಿತ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ. ಅಲ್ಲಿ ಇವ್ರು ಯಾರು ಹೋಗಲ್ಲ, ಆಡಳಿತಾಧಿಕಾರಿ ಯಾರು ಗ್ರಾಮ ಪಂಚಾಯತ್ಗೆ ಹೋಗೋದಿಲ್ಲ. ಹೀಗಾಗಿ ಜನಸಾಮಾನ್ಯರಿಗೆ ಆಡಳಿತಾಧಿಕಾರಿಗಳು ಕೈಗಡುತ್ತಾ ಇಲ್ಲ. ಅವರ ಸಮಸ್ಯೆಗಳು ಏನಾಗಿದೆ ಅಂದ್ರೆ ಅಧಿಕಾರಿಗಳು ಆಡಳಿತಾಧಿಕಾರಿಗಳು ಬಾರದೇ ಇರುವ ಕಾರಣಕ್ಕೆ ಹಾಗೆ ಅವರ ಸಮಸ್ಯೆಗಳು ಕುಂಠಿತಗೊಂಡಿದ್ದಾವೆ. ಕೆಲಸ ಒಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಮನೆಯ ಕೆಲಸಗಳು ಅಥವಾ ಉದ್ದಾರ ಕಾಪಿ ಸೇರಿದಂತೆ ವಿವಿಧ ಕೆಲಸಗಳು ಈಗಾಗಲೇ ಕುಂಠಿತಗೊಂಡಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಶಾಲೆಗಳು ಆರಂಭ ಆಗ್ತವೆ. ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹಲವು ದಾಖಲೆಗಳು ಸಹ ಬೇಕಾಗುತ್ತೆ ಗ್ರಾಮ ಪಂಚಾಯತಿಯಲ್ಲಿ. ಈಗ ಬಸ್ ಪಾಸ್ಗಾಗಿರ್ಬೋದು ಅಥವಾ ವಿವಿಧ ಯೋಜನೆಗಳು ಸಹ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ದಾಖಲೆಗಳನ್ನ ಅಲ್ಲಿ ಶಾಲೆ ಮತ್ತು ಕಾಲೇಜು ಕೇಳ್ತಾರೆ. ಅವಾಗ ಈಗ ಆಡಳಿತಾಧಿಕಾರಿ ಬರದೇ ಇರೋ ಕಾರಣಕ್ಕೆ ದಾಖಲೆಗಳು ಸಹ ಸಿಗ್ತಾ ಇಲ್ಲ. ಮತ್ತೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿತ್ತು ಗ್ರಾಮದಲ್ಲಿ ಅಂದ್ರೆ ಬೀದಿ ದೀಪಗಳ ನಿರ್ವಹಣೆ ಇಲ್ಲ. ಸಂಪೂರ್ಣವಾಗಿ ಬೀದಿ ದೀಪಗಳ ನಿರ್ವಹಣೆ ಇಲ್ಲದೆ ಕಾರಣಕ್ಕೆ ಅಲ್ಲಿ ಗ್ರಾಮಗಳು ಎಲ್ಲವೂ ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿವೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಕುಡಿಯುವ ನೀರೊಂದು ಈ ಗ್ರಾಮೀಣ ಅಂದ್ರೆ ನಮ್ಮ ಈ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಮತ್ತು ತುಂಗಭದ್ರಾ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಆಗ್ತಾ ಇಲ್ಲ. ಲಿಂಗಸೂಗೂರು ಭಾಗದಲ್ಲಿ ಸಹ ಶುದ್ಧೀಕರಣವಾಗದೆ ನೇರವಾಗಿ ಕೆಲವೊಂದು ಮನೆಗಳಿಗೆ ನೀರು ಬಿಡ್ತಾ ಇದ್ದಾರೆ. ಅವು ಆ ನೀರುಗಳನ್ನ ಕುಡಿದಾಗ ಕೆಲವೊಂದಿಷ್ಟು ವಾಂತಿ, ಭೇದಿ ಸೇರಿದಂತೆ ಇತರೆ ಕಾಯಿಲೆಗಳು ಸಹ ನೀರಿನಿಂದ ಬರುವಂತ ಕಾಯಿಲೆಗಳು ಸಹ ಉಲ್ಬಣಗೊಳ್ತಾ ಇದಾವೆ. ಈ ಎಲ್ಲಾ ಸಮಸ್ಯೆಗಳನ್ನ ಈಗ ತಕ್ಷಣಕ್ಕೆ ಸರಿಪಡಿಸಬೇಕಾದಂತ ಜವಾಬ್ದಾರಿ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತ್ ಸಿಒಗಳ ಮೇಲೆ ಇದೆ. ಆಡಳಿತಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕಾದಂತ ಕೆಲಸವನ್ನ ಸಿಒ ಅವರು ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾದ ಜವಾಬ್ದಾರಿ ತಗೊಂಡು ಕೆಲಸ ನಿರ್ವಹಣೆ ಮಾಡಬೇಕಾಗತ್ತೆ. ಓಕೆ, ಧನ್ಯವಾದ ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.